ಯಾರೇ ಒಂದು ವ್ಯಕ್ತಿ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ಅದು ನಮಗೂ ಇಷ್ಟ ಇಲ್ಲ. ಅದು ಏನಕ್ಕೋಸ್ಕರ ಆ ಟಾಪಿಕ್ ಬಂತು ಏನು ಎತ್ತ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಹಂಗೇನಾದ್ರು ಮಾತಾಡಿದರೆ ಅದು ತಪ್ಪು. ಅದು ಬಿಟ್ಟು ಅವರೇನು ಸಿದ್ದರಾಮಯ್ಯನವರು ರಾಮ ಮಂದಿರದ ವಿಷಯದಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಏನಿದೆ, ಅವ್ರ ಹಿಂದೆ ರಾಮ ಮಂದಿರ ಕಟ್ಟಕ್ಕೆ ಹೋಗೋಂಥ ಸಂದರ್ಭದಲ್ಲಿ ನಾನು ಯಾವುದೇ ರೀತಿಯಾದಂಥ ದೇಣಿಗೆ ಕೊಡಲ್ಲ ಅಂತ ಹೇಳಿದರು. ದೇವಸ್ಥಾನಗಳಿಗೆ ಹೋಗೋಂಥ ಸಂದರ್ಭದಲ್ಲಿ ನಾನು ಮೀನು ತಿಂದು ಹೋಗ್ತೀನಿ, ದೇವ್ರೇನು ಹೇಳಿದಾರ ಅಂದರು. ಆಮೇಲೆ ಶ್ರೀರಾಮ ಜಯಂತಿ ಮಾಡ್ತೀರಿ ಅಂತ ಹೇಳಿದರೆ ರಾಮನ ಡೇಟ್ ಆಫ್ ಬರ್ತ್ ಗೊತ್ತಾ ಅಂತ ಕೇಳಿದರು. ಹನುಮ ಜಯಂತಿನ ಕೇಳಿದಾಗ ಅದನ್ನು ಹೇಳಿದ್ರು, ಹನುಮನ ಎಲ್ಲಿಟ್ಟುದೆ ಅಂತ ನೋಡಿದರೆ ನೀವು ನೋಡಿದ್ರಾ ಅನ್ನೋ ಲೆಕ್ಕಾಚಾರದಲ್ಲಿ ಕೇಳಿದರು. ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಯಾವ ರೀತಿ ಇವತ್ತು ಮೊನ್ನೆ ಹೇಳ್ತಾ ಇದ್ದಾರೆ, ನಾನು ಓಟ್ ಬರ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗಿದೆ ಇಡೀ ದೇಶದಲ್ಲಿ ರಾಮನ ಭಕ್ತರಿದ್ದಾರೆ, ಯಾವುದೇ ಕಾರಣಕ್ಕೂ ಈ ಕಾಂಗ್ರೆಸ್ದವ್ರದ್ದೇನೋ ಆಟ ನಡೆಯಲ್ಲ. ಅದಕ್ಕೋಸ್ಕರ ಒಬ್ಬೊಬ್ಬರಾಗೆ ರಾಮನ ಕಡೆ ವಾಲ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಏನೇ ವಾಲಿದ್ರೇನು ಇವರು ಮನಸ್ಸಿಂದ ವಾಲಲ್ಲ, ಬಾಯಿಂದ ಮಾತ್ರ ವಾಲ್ತಾರೆ ಅಂತ ಹೇಳ್ಬಿಟ್ಟು ಭಗವಂತನಿಗೂ ಗೊತ್ತಿರೋದ್ರಿಂದ ಅದು ಏನೇನಾಗಬೇಕು ಅದಾಗುತ್ತೆ. ಯಾರು ಹೋಗ್ಲಿ ಬಿಡಲಿ, ಲಕ್ಷಾಂತರ ಕೋಟ್ಯಾಂತರ ಜನ ಹೋಗ್ಬೇಕಂತೇಳಿ ತುದುಗಾಲಲ್ಲಿ ಇವತ್ತು ಕಾಯ್ತಾ ಇದ್ದಾರೆ ದೇಶದಲ್ಲಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದಾದ್ರು ಬೆಳೆ ಹಾಕಿದಾಗ ಕಳೆ ಮಾಮೂಲಿ, ಆ ಕಳೆಗಳು ಕಿತ್ತಾಕೋಂಥದ್ದೇ ನಮ್ಮದು ಕೆಲಸ. ಯಾರೇ ಒಂದು ವ್ಯಕ್ತಿ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ಅದು ನಮಗೂ ಇಷ್ಟ ಇಲ್ಲ. ಅದು ಏನಕ್ಕೋಸ್ಕರ ಆ ಟಾಪಿಕ್ ಬಂತು ಏನು ಎತ್ತ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಹಂಗೇನಾದ್ರು ಮಾತಾಡಿದರೆ ಅದು ತಪ್ಪು. ಅದು ಬಿಟ್ಟು ಅವರೇನು ಸಿದ್ದರಾಮಯ್ಯನವರು ರಾಮ ಮಂದಿರದ ವಿಷಯದಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಏನಿದೆ, ಅವ್ರ ಹಿಂದೆ ರಾಮ ಮಂದಿರ ಕಟ್ಟಕ್ಕೆ ಹೋಗೋಂಥ ಸಂದರ್ಭದಲ್ಲಿ ನಾನು ಯಾವುದೇ ರೀತಿಯಾದಂಥ ದೇಣಿಗೆ ಕೊಡಲ್ಲ ಅಂತ ಹೇಳಿದರು. ದೇವಸ್ಥಾನಗಳಿಗೆ ಹೋಗೋಂಥ ಸಂದರ್ಭದಲ್ಲಿ ನಾನು ಮೀನು ತಿಂದು ಹೋಗ್ತೀನಿ, ದೇವ್ರೇನು ಹೇಳಿದಾರ ಅಂದರು. ಆಮೇಲೆ ಶ್ರೀರಾಮ ಜಯಂತಿ ಮಾಡ್ತೀರಿ ಅಂತ ಹೇಳಿದರೆ ರಾಮನ ಡೇಟ್ ಆಫ್ ಬರ್ತ್ ಗೊತ್ತಾ ಅಂತ ಕೇಳಿದರು. ಹನುಮ ಜಯಂತಿನ ಕೇಳಿದಾಗ ಅದನ್ನು ಹೇಳಿದ್ರು, ಹನುಮನ ಎಲ್ಲಿಟ್ಟುದೆ ಅಂತ ನೋಡಿದರೆ ನೀವು ನೋಡಿದ್ರಾ ಅನ್ನೋ ಲೆಕ್ಕಾಚಾರದಲ್ಲಿ ಕೇಳಿದರು. ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಯಾವ ರೀತಿ ಇವತ್ತು ಮೊನ್ನೆ ಹೇಳ್ತಾ ಇದ್ದಾರೆ, ನಾನು ಓಟ್ ಬರ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗಿದೆ ಇಡೀ ದೇಶದಲ್ಲಿ ರಾಮನ ಭಕ್ತರಿದ್ದಾರೆ, ಯಾವುದೇ ಕಾರಣಕ್ಕೂ ಈ ಕಾಂಗ್ರೆಸ್ದವ್ರದ್ದೇನೋ ಆಟ ನಡೆಯಲ್ಲ. ಅದಕ್ಕೋಸ್ಕರ ಒಬ್ಬೊಬ್ಬರಾಗೆ ರಾಮನ ಕಡೆ ವಾಲ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಏನೇ ವಾಲಿದ್ರೇನು ಇವರು ಮನಸ್ಸಿಂದ ವಾಲಲ್ಲ, ಬಾಯಿಂದ ಮಾತ್ರ ವಾಲ್ತಾರೆ ಅಂತ ಹೇಳ್ಬಿಟ್ಟು ಭಗವಂತನಿಗೂ ಗೊತ್ತಿರೋದ್ರಿಂದ ಅದು ಏನೇನಾಗಬೇಕು ಅದಾಗುತ್ತೆ. ಯಾರು ಹೋಗ್ಲಿ ಬಿಡಲಿ, ಲಕ್ಷಾಂತರ ಕೋಟ್ಯಾಂತರ ಜನ ಹೋಗ್ಬೇಕಂತೇಳಿ ತುದುಗಾಲಲ್ಲಿ ಇವತ್ತು ಕಾಯ್ತಾ ಇದ್ದಾರೆ ದೇಶದಲ್ಲಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದಾದ್ರು ಬೆಳೆ ಹಾಕಿದಾಗ ಕಳೆ ಮಾಮೂಲಿ, ಆ ಕಳೆಗಳು ಕಿತ್ತಾಕೋಂಥದ್ದೇ ನಮ್ದು ಕೆಲಸ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.